ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 30ರ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ ಅಂದರೆ, ಈ ಜೂನ್ ತಿಂಗಳು ಕಳೆದ ನಂತರ ಜುಲೈ ಮೊದಲ ವಾರದಲ್ಲಿ ಈ ತಿಂಗಳ ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಜೂನ್ ಕಳೆದ ನಂತರ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಏನೆಲ್ಲ ಬದಲಾವಣೆಗಳನ್ನು ಈ ಜೂನ್ ತಿಂಗಳಿನಲ್ಲಿ ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಜೂನ್ ಕಳೆದ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸುವರ್ಣ ಅಧ್ಯಾಯವಾಗಿತ್ತು. ಕಳೆದ ಒಂದು ವರ್ಷದಿಂದಲೇ 9ನೇ ಮನೆಯಲ್ಲಿ ಸಂಚರಿಸಿದಂತಹ ಗುರು ಜೂನ್ ತಿಂಗಳ ಮೊದಲ ವಾರದಲ್ಲಿಯೇ ನಿಮ್ಮ 10ನೇ ಮನೆಗೆ ಪ್ರವೇಶವನ್ನ ಮಾಡಿರೋ ಕಾರಣ ನಿಮ್ಮ ಜೀವನದ ಹಾದಿಯಲ್ಲಿ ಇದು ಪ್ರಮುಖ ಮೈಲುಗಲ್ಲಾಗ್ತದೆ ಅಂತಲೇ ಹೇಳ್ಬೋದು. ನೀವು ಪಟ್ಟಿರತಕ್ಕಂತಹ ಕಠಿಣ ಪರಿಶ್ರಮಕ್ಕೆ ಇದು ದುಪ್ಪಟ್ಟು ಪ್ರತಿಫಲವನ್ನು ನೀಡುವಂತಹ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಅತ್ಯುತ್ತಮವಾದಂತಹ ಮನ್ನಣೆಯನ್ನು ಕೂಡ ಈ ರಾಶಿಯವರು ಕಾಣಲಿದ್ದು, ಹಾಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಕೂಡ ವೃತ್ತಿ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಅಸಾಧಾರಣವಾದಂತಹ ರಾಜಯೋಗವನ್ನು ಪ್ರಚೋದಿಸಲಿದ್ದು, ಇದು ಈ ತಿಂಗಳು ಕಳೆದ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಹಾಗೆ 8ನೇ ಮನೆಯಲ್ಲಿ ಮಂಗಳನ ಆಗಮನವೂ ಕೂಡ ಉಂಟಾಗುವ ಕಾರಣ ನಿಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜೂನ್ ತಿಂಗಳು ಕಳೆದ ನಂತರವೂ ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಈ ತುಲಾ ರಾಶಿಯವರಿಗೆ ಉಂಟಾದಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಶುಕ್ರನು ಈ ತಿಂಗಳಿನಲ್ಲಿ 9ನೇ ಮನೆಯಿಂದ 10ನೇ ಮನೆಗೆ ಪ್ರವೇಶವನ್ನು ಮಾಡಲಿದ್ದು, ಇದು ನಿಮ್ಮ 10ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಅಪಾರವಾದಂತಹ ವೃತ್ತಿಪರ ವರ್ಚಸ್ಸನ್ನು ನೀಡ್ತಾ ಬರ್ತದೆ. ಹಾಗೆ ಬೌದ್ಧಿಕ ಯಶಸ್ಸನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಗುರು ನಿಮ್ಮ ಕಾರ್ಯನಿರ್ವಾಹಕ ಸ್ಥಾನಗಳಿರ್ಬೋದು, ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರಲಿದ್ದಾರೆ. ಮತ್ತು ವ್ಯಾಪಕವಾದಂತಹ ಮನ್ನಣೆಯು ಕೂಡ ಈ ರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಕೂಡ 8ನೇ ಮನೆಯಿಂದ 9ನೇ ಮನೆಗೆ ಪ್ರವೇಶವನ್ನು ಮಾಡಲಿದ್ದು, ಸ್ಥಳಾಂತರಗೊಂಡ ನಂತರ ಅದೃಷ್ಟ ಮತ್ತು ಪೂರ್ವಜರ ಆಸ್ತಿಗಳ ಮೂಲಕ ಹೆಚ್ಚಿನ ಧನಲಾಭವನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಜೂನ್ 22ರವರೆಗೆ ತನ್ನದೇ ಆದ 9ನೇ ಮನೆಯಲ್ಲಿ ನಿಂತು ವಿದೇಶಿ ಪ್ರಯಾಣ, ಅನಂತರ ವೃತ್ತಿಪರ ಲಾಭಗಳಿಗಾಗಿ 10ನೇ ಮನೆಗೆ ಸ್ಥಳಾಂತರಗೊಂಡ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮಂಗಳನು 7ನೇ ಮನೆಯಿಂದ 8ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಈ ರಾಶಿಯವರಿಗೆ ಅಷ್ಟಮ ಕುಜದೋಷ ಮತ್ತು ವಾಕ್ ಸಂಘರ್ಷಗಳನ್ನು ಇದು ಸೃಷ್ಟಿ ಮಾಡಲಿದ್ದು, ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕತೆ ಇರಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿ ಶತ್ರುಗಳ ಮೇಲೆ ವಿಜಯವನ್ನು ತರಲಿದ್ದು, ಸಮರ್ಪಿತ ಶ್ರಮದ ಮೂಲಕ ಗುರಿಗಳ ಸಾಕಾರವನ್ನು ಕಾಣಲಿದ್ದೀರಿ ಮತ್ತು ರಚನಾತ್ಮಕ ಕಾರ್ಪೊರೇಟ್ ಬೆಳವಣಿಗೆಯನ್ನು ಕೂಡ ಇದು ಖಾತರಿಪಡಿಸಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ತುಲಾ ರಾಶಿಯವರಿಗೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಸಂಪೂರ್ಣ ಮ್ಯಾಜಿಕ್ನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತದೆ. ಏಕೆಂದರೆ ನಾವು ಮೊದಲೇ ತಿಳಿಸಿದಂತೆಯೇ ಉಚ್ಚ ಸ್ಥಾನದಲ್ಲಿ ಗುರುವು ಈ ಜೂನ್ ತಿಂಗಳಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದ್ದು, ಹಾಗೆಯೇ ನಿಮ್ಮ ರಾಶಿಯಾಧಿಪತಿ ಕೂಡ ಶುಕ್ರನು ಕೂಡ ಅಲ್ಲಿ ಸೇರಿಕೊಂಡಿರೋ ಕಾರಣ
ಭವ್ಯವಾದಂತಹ ಕಾರ್ಪೊರೇಟ್ ಯೋಗವನ್ನು ಈ ರಾಶಿಯವರು ಕಂಡಿರ್ತೀರಿ. ನಿಮ್ಮ ಕಾರ್ಯನಿರ್ವಾಹಕ ಮೇಲಾಧಿಕಾರಿಗಳು ಹೆಚ್ಚು ಪ್ರಭಾವಿತರಾಗ್ತಾ ಹೋಗ್ತಾರೆ. ಬಹುನಿರೀಕ್ಷಿತ ಬಡ್ತಿಗಳು ಕೂಡ ಈ ಜೂನ್ ಕಳೆದ ನಂತರವೂ ಕೂಡ ನಿಮಗೆ ಸಿಗಲಿದೆ. ವೇತನ ಹೆಚ್ಚಳ ಅಥವಾ ನೀವು ಬಯಸಿದಂತಹ ಕಾರ್ಯಯೋಜನೆಗಳು ಸುಲಭವಾಗಿ ನಿಮ್ಮ ಕೈ ಸೇರಲಿದೆ. ನಿಮ್ಮ ಯೋಗಕಾರಕನಾದಂತಹ ಶನಿ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿರುವ ಕಾರಣದಿಂದಾಗಿ ವೃತ್ತಿಪರ ವಿರೋಧಿಗಳಿಗೆ ನಿಮ್ಮ ಅಚಲವಾದ ಅಧಿಕಾರವನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರುವುದಿಲ್ಲ. ಅದೃಷ್ಟವು ಸಕ್ರಿಯವಾಗಿ ನಿಮ್ಮ ಬಾಗಿಲನ್ನು ಅದು ತಟ್ಟಲಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಉನ್ನತ ಸರ್ಕಾರಿ ಅಥವಾ ಕಾರ್ಪೊರೇಟ್ ಪಾತ್ರಗಳಲ್ಲಿ ಯಶಸ್ವಿಯಾಗಿ ಉದ್ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ. ಮತ್ತು ಸಮಾಜದಲ್ಲಿ ನಿಮ್ಮ ಒಟ್ಟಾರೆ ಪ್ರತಿಷ್ಠೆಯು ಕೂಡ ಅದ್ಭುತವಾಗಿ ಏರಿಕೆಯಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಲಾಭದಾಯಕವಾಗಿ ಆರ್ಥಿಕ ಹರಿವನ್ನು ಈ ರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆಯೇ ಈ ಜುಲೈ ಮೊದಲ ವಾರದಲ್ಲೂ ಕೂಡ ನೀವು ಕೈಗೊಳ್ಳುವಂತಹ ದಿಟ್ಟ ಮತ್ತು ದೃಢವಾದ ಹೆಜ್ಜೆಗಳು ಭವ್ಯವಾದಂತಹ ಲಾಭವನ್ನು ನಿಮಗೆ ನೀಡಲಿದೆ. ಅದರಲ್ಲೂ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಈ ರಾಶಿಯವರು ಸೌಂದರ್ಯವರ್ಧಕ, ಬಟ್ಟೆ, ಫ್ಯಾಷನ್, ಮಾಧ್ಯಮ ನೆಟ್ವರ್ಕಿಂಗ್, ಕೃಷಿ ಅಥವಾ ವಾಣಿಜ್ಯ ಏಜೆನ್ಸಿಗಳ ವ್ಯವಹಾರವನ್ನು ಮಾಡ್ತಿದ್ರೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಜನೆಯು ಅತ್ಯುತ್ತಮವಾದಂತಹ ಬ್ರ್ಯಾಂಡ್ ಇಮೇಜನ್ನು ಈ ರಾಶಿಯವರಿಗೆ ನೀಡಲಿದೆ. ಮಂಗಳನು 8ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಆಡಿಟ್ಗಳು ಮತ್ತು ಲೆಕ್ಕಪತ್ರಗಳ ಬಗ್ಗೆ, ಹಾಗೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಆಡಳಿತಾತ್ಮಕ ವಿವಾದಗಳು ಕೂಡ ಸಂಭವಿಸುವಂತಹ ಚಾನ್ಸಸ್ ಇರೋದರಿಂದ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿಯೂ ಜೀವನ ಮಟ್ಟವು ಏರಿಕೆ ಆಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸಾಧಿಸಿದಂತಹ ನಿರಂತರ ಪ್ರಗತಿಯು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೇರವಾಗಿ ಶ್ರೀಮಂತಗೊಳಿಸಲಿದೆ. ಅದರಲ್ಲೂ ಇಂದಿನ ಹೂಡಿಕೆಗಳು ಅಥವಾ ಶೇರ್ ಮಾರ್ಕೆಟ್ಗಳ ಮೂಲಕ ಅದ್ಭುತವಾದ ಆರ್ಥಿಕ ಅದೃಷ್ಟವನ್ನು ಕೂಡ ಕಾಣಲಿದ್ದೀರಿ. ಪೂರ್ವಜರ ಆಸ್ತಿಗಳು ಅಥವಾ ಕೌಟುಂಬಿಕ ಆಸ್ತಿಗಳು ಯಶಸ್ವಿಯಾಗಿ ನಿಮ್ಮ ಹೆಸರಿಗೆ ನೋಂದಣಿಯಾಗಲಿದೆ. ನಿಮ್ಮ 2ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಜೂನ್ 21ರವರೆಗೆ ಬಲವಾಗಿ ನೆಲೆಸಿರುವುದರಿಂದ ನಿಯಮಿತ ಮನೆಯ ಆದಾಯವು ಸುಗಮವಾಗಿ ಹರಿಯಲಿದೆ. ಈ ತಿಂಗಳ ಕೊನೆಯಲ್ಲಿ 8ನೇ ಮನೆಯ ಪ್ರಭಾವದಿಂದಾಗಿ ಆಟೋಮೊಬೈಲ್ ಸೇವೆ ಅಥವಾ ವಿಮೆ ಪ್ರೀಮಿಯಂಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಎದುರಾಗಬಹುದಾದರೂ ಅವು ನಿಮ್ಮ ಮೂಲಭೂತ ಆರ್ಥಿಕ ಭದ್ರತೆಗೆ ಯಾವುದೇ ರೀತಿಯ ಭಂಗವನ್ನು ಉಂಟು ಮಾಡಲಿಲ್ಲ. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಬಲವಾಗಿ ಗುರು ಇದ್ದ ಕಾರಣದಿಂದ, ಹಾಗೆ ನಿಮ್ಮ ರಾಶಿ ಅಧಿಪತಿ ಶುಕ್ರನು ಕೂಡ ಅಲ್ಲಿಯೇ ಇರುವುದರಿಂದ ಈ ಜೂನ್ ತಿಂಗಳು ಕಳೆದ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ದೈಹಿಕ ಕಾಂತಿಯನ್ನು ಕಾಣಲಿದ್ದೀರಿ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ವೇಗವಾಗಿ ಗುಣಮುಖವಾಗಲು ಪ್ರಾರಂಭಿಸ್ತಾ ಹೋಗ್ತದೆ. ಆದರೆ ಈ ಟೈಮ್ನಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವೂ ಕೂಡ ಇರಲಿದೆ. ಕುಜನ ಸಂಚಾರವೂ ಇರುವ ಕಾರಣ ಹಠಾತ್ ಜಾರಿ ಬೀಳುವುದಿರ್ಬೋದು, ಕಿರಿಕಿರಿಯಲ್ಲಿನ ಹೇರಿಕೆ, ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೀವು ಗಮನಿಸಬಹುದು. ವಾಹನಗಳನ್ನು ಚಲಾಯಿಸುವಾಗ ಫೋನ್ ಕರೆಗಳನ್ನು ನಿರ್ವಹಿಸುವುದು ಅಥವಾ ಅತಿವೇಗದಿಂದ ದೂರವಿರುವುದು ಅತ್ಯಂತ ನಿರ್ಣಾಯಕವಾಗಿರಲಿದೆ. ಯೋಗ ಅಥವಾ ಉಸಿರಾಟದ ವ್ಯಾಯಾಮಗಳನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಮನಸ್ಸನ್ನು ಗಮನಾರ್ಹವಾಗಿ ಶಾಂತಗೊಳಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ಮಿಶ್ರ ಫಲಿತಾಂಶಗಳ ಸಮ್ಮಿಶ್ರಣವನ್ನು ಈ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ನೀಡಲಿದೆ. ಅದರಲ್ಲೂ 10ನೇ ಮನೆಯಲ್ಲಿ ಶುಭ ಗ್ರಹಗಳು ನಿಮ್ಮ ವೃತ್ತಿ ಜೀವನದ ಸಾಧನೆಯನ್ನು ಇಡೀ ಕುಟುಂಬವು ಸಂತೋಷದಿಂದ ಆಚರಿಸುವುದನ್ನು ಖಚಿತಪಡಿಸಲಿದ್ದು, ನಿಮ್ಮ ತಂದೆಯ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಲಿದೆ. ನಿಮ್ಮ ಸಾಗರೋತ್ತರ ಕೌಟುಂಬಿಕ ಪ್ರಯಾಣದ ಯೋಜನೆಗಳು ಸುಂದರವಾಗಿ ರೂಪುಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಜುಲೈ ಮೊದಲ ವಾರವೂ ಕೂಡ ಆತುರದಿಂದ ಆಡುವಂತಹ ಕಠಿಣ ಮಾತುಗಳನ್ನು ನೀವು ಕಡಿಮೆ ಮಾಡಬೇಕಾಗಿರುತ್ತದೆ. ನಿಮ್ಮ ಸಂಬಂಧವು ಬಲವಾಗಿರಲು ಈ ತಿಂಗಳಲ್ಲಿ ಈ ಕೊನೆಯ ವಾರದಂದು ಮೌನ ಮತ್ತು ಮೃದುವಾದ ರಾಜಿ ಸಂಧಾನಕ್ಕೆ ಆದ್ಯತೆ ನೀಡುವುದು ಕೂಡ ಬಹಳ ಮುಖ್ಯವಾಗಿರಲಿದೆ. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಶಿಕ್ಷಣದಲ್ಲಿ 9ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಪ್ರಬಲವಾಗಿ ನೆಲೆಸಿರೋ ಕಾರಣದಿಂದಾಗಿ ಉನ್ನತ ವ್ಯಾಸಂಗ ಮಾಡ್ತಿರೋರಿಗೆ, ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಹಂತವನ್ನು ಕಂಡಿರ್ತೀರಿ. ವಿದೇಶಿ ಪ್ರಯಾಣಕ್ಕೆ ಅಗತ್ಯವಿರುವಂತಹ ವೀಸಾಗಳಿರ್ಬೋದು ಮತ್ತು ವಿದ್ಯಾರ್ಥಿ ವೇತನ ಅನುದಾನಗಳು ಸುಗಮವಾಗಿ ಮಂಜೂರಾಗ್ತದೆ. ಕರ್ಮಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಕೃಪೆಯಿಂದ ತಾಂತ್ರಿಕ ಸಂದರ್ಶನಗಳು ಅಥವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಿಗೆ
ಹಾಜರಾಗುವಂತಹ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾಗಿ ಉದ್ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ಉಚ್ಚ ಗುರುವಿನಿಂದ ಒದಗಿಸಲಾದ ಭವ್ಯವಾದ ವೃತ್ತಿಪರ ಅದೃಷ್ಟವನ್ನು ಕಾಪಾಡಿಕೊಳ್ಳಲು, ಅಂತ್ಯದಲ್ಲಿ ಎದುರಾಗುವಂತಹ ಅಷ್ಟಮ ಕುಜ ದೋಷದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಮಂಗಳನಿಂದ ಉದ್ಭವಿಸುವ ಕೌಟುಂಬಿಕ ಘರ್ಷಣೆಗಳನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಉಚ್ಚ ಗುರುವಿನ ಸಂಪೂರ್ಣ ಕೃಪೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಶಾಶ್ವತಗೊಳಿಸಲು ಪ್ರತಿ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನನ್ನು ಬಲಪಡಿಸಲು, ಸಂಪತ್ತು ಹಾಗೂ ಸಾಮರಸ್ಯವನ್ನು ಮನಬಂದಂತೆ ಆಕರ್ಷಿಸಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕ ಮಂತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.